ಹಾಗೆ ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೊಮೋ ಅಪ್ಲೋಡ್ ಆಗಿದೆ. ಜೊತೆಗೆ ಎರಡನೇ ಪ್ರೊಮೋ ಬಗ್ಗೆ ಕೂಡ ಕೆಲವೊಂದು ಡೀಟೇಲ್ಸ್ ಸಿಗ್ತಾ ಇದೆ ಆ್ಯಂಡ್ ಅದು ಕೂಡ ನೋಡಿ ಆಗಿದೆ. ಅದ್ರ ಬಗ್ಗೆ ಕೂಡ ರಿವ್ಯೂ ಇದೇ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಆ್ಯಂಡ್ ಫಸ್ಟ್ ಪ್ರೊಮೋ ಬಗ್ಗೆ ನೋಡೋದಾದ್ರೆ ಇಲ್ಲಿ ದೃಷ್ಟಿಯಾಗಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ಬಿಗ್ ಬಾಸ್ ಮನೆ ಮೇಲೂ ಕೂಡ ಯಾರೋ ಒಂದು ದೃಷ್ಟಿ ಬೀಳದೆ ಇರಲಿ ಅನ್ನೋ ರೀತಿಯಲ್ಲಿ ಒಂದು ಕ್ಯಾಪ್ಷನ್ ಹಾಕಿದ್ದಾರೆ. ಆ್ಯಂಡ್ ರೂಮ್ ಬಗ್ಗೆ ರೂಮರ್ ಅನ್ನೋ ರೀತಿಯಲ್ಲಿ ಒಂದು ಸಂಡೇ ದಿನ ನಡೆಸ್ತಾ ಇದ್ದಾರೆ. ಆ್ಯಂಡ್ ಅಗೇನ್ ಸಂಡೇ ಅಂತ ಬಂದ ತಕ್ಷಣ ನಮ್ಮ ಗಿಲ್ಲಿ ಆ್ಯಕ್ಟಿವ್ ಆಗಲೇಬೇಕಾಗುತ್ತೆ. ಬಿಕಾಸ್ ಸ್ಯಾಟರ್ಡೆ ಅಂತ ಬಂದಾಗ ಗಿಲ್ಲಿ ಫುಲ್ ಸೈಲೆಂಟ್ ಆಗಿರ್ತಾನೆ. ಸಂಡೇ ಅಂತ ಬಂದ ತಕ್ಷಣ ಅವನಿಂದ ಕಂಟೆಂಟ್ ತೆಗೆಸುವಂಥ ಪ್ರಯತ್ನ ನಡೀತಾ ಇರುತ್ತೆ ಸುದೀಪ್ ಸರ್ ಕಡೆಯಿಂದ. ಬಿಕಾಸ್ ಕಾಮಿಡಿ ಅಂತಂದ್ರೇ ಗಿಲ್ಲಿ ಅಲ್ವಾ. ಈ ಒಂದು ಮನೆಯಲ್ಲಿ ಈ ಸೀಸನಲ್ಲಿ ಅದಕ್ಕೋಸ್ಕರ ಅಲ್ಲಿ ಗಿಲ್ಲಿ ಕಡೆಯಿಂದ ಕೆಲವೊಂದು ಫನ್ ಆಗಿರುವಂಥ ಒಂದು ಎಲಿಮೆಂಟ್ ನಡೀತಾ ಇದ್ದಾವೆ. ಆ್ಯಂಡ್ ಅದೇನು ಇದೇ ವೀಕಲ್ಲಿ ನಡೆದಿತ್ತು. ಆ ಒಂದು ರೂಮಲ್ಲಿ ದೃಷ್ಟಿ ತೆಗೆಯುವಂಥದ್ದು. ಅದರದ್ದು ಒಂದು ಪೋರ್ಷನ್ನ ತಗೊಂಡು ಇಲ್ಲಿ ಕಾಮಿಡಿ ರೂಪದಲ್ಲಿ ಅಥವಾ ಫನ್ ರೂಪದಲ್ಲಿ ಇಲ್ಲಿ ಚಟುವಟಿಕೆ ನಡೆಸ್ತಾ ಇದ್ದಾರೆ. ಆ್ಯಂಡ್ ಇವ್ರಿಗೇನು ಬೇರೆ ಕಂಟೆಂಟ್ ಏನೂ ಸಿಗ್ತಾ ಇಲ್ವಾ ಅಂತ. ಓಕೆ, ಈ ಸರಿ ಸ್ವಲ್ಪ ಕಷ್ಟಪಟ್ಟು ಫಂಡೇ ಅನ್ನೋ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ. ವೀಕೆಂಡಲ್ಲಿ ಈ ಸಂಡೇ ದಿನ ಸ್ವಲ್ಪ ಫೋರ್ಸ್ಫುಲಿ ನಗಾಡೋ ರೀತಿಯಲ್ಲಿ ಮಾಡ್ತಿದ್ದಾರೆ. ಓಕೆ, ಬಟ್ ಈ ಒಂದು ಪ್ರೋಮೋದ ಬಗ್ಗೆ ಮಾತಾಡಬೇಕಾದ್ರೆ ದೃಷ್ಟಿ ಎಲ್ಲ ಅಂದರೆ ತೊಗೊಂಡ್ರಂತೆ ಅನ್ನೋ ಒಂದು ಮಾತುಗಳನ್ನ ಸುದೀಪ್ ಸರ್ ಹೇಳುವಂಥದ್ದು. ಅವಾಗ ಗಿಲ್ಲಿ ಹೇಳುವಂಥದ್ದು ಆ ರೂಮಲ್ಲಿ ಸಖತ್ ನೆಗೆಟಿವ್ ಎನರ್ಜಿ ಹಣ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಬಿಕಾಸ್ ಇರೋವಂಥದ್ದೇ ನೆಗೆಟಿವ್ ಪರ್ಸನ್ಗಳಿರೋದ್ರಿಂದ ನೆಗೆಟಿವ್ ಎನರ್ಜಿ ಇರಲೇಬೇಕಲ್ಲಿ. ನೋಡಿ, ಜಾನ್ವಿ ಅದ್ರಾಗಿರ್ಬೋದು ಆ್ಯಂಡ್ ನಮ್ಮ ಅಶ್ವಿನಿ ಅದ್ರಾಗಿರ್ಬೋದು, ಇನ್ಕ್ಲೂಡಿಂಗ್ ಧ್ರುವ ಅಂತೂ ಕೂಡ ಅಷ್ಟೇ. ಯಾವಾಗ ನೋಡಿದ್ರು ಅವ್ರ ಬಗ್ಗೆನೇ ಮಾತಾಡ್ತಾರೆ. ಮುಂಚೆ ರಾಶಿಕಾ ಕೂಡ ಇದ್ರು. ಇವಾಗ ಹೊರಗಡೆ ಬಂದಿಲ್ಲೋ ಗೊತ್ತಿಲ್ಲ, ಬಟ್ ಸಿಕ್ಕಾಪಟ್ಟೆ ಮಾತಾಡ್ತಾ ಇರ್ತಾರೆ ಬೇರೆಯವ್ರ ಬಗ್ಗೆ. ಅದಕ್ಕೋಸ್ಕರನೇ ಅಲ್ಲಿ ನೆಗೆಟಿವ್ ಎನರ್ಜಿ ಅಂತ ಹೇಳ್ದ ಅವನು. ಆ್ಯಂಡ್ ಆ ರೂಮಲ್ಲಿ ಯಾರ್ಯಾರು ಕ್ಲೋಸ್ ಆಗಿದ್ದಾರೆ ಎಲ್ಲರೂ ಕೂಡ ಮನೆಯಿಂದ ಆಚೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದ. ಯಾರೋ ಹೋದ್ರಪ್ಪ, ಅಂಥದ್ದೇನಿಲ್ಲ. ಬಟ್ ಯಾರು ಮಲ್ಲಮ್ಮ ಇದ್ರು, ಅವ್ರೇನು ಅಂತ ಕ್ಲೋಸ್ ಇರಲಿಲ್ಲ, ಅವ್ರು ಹೊಂಟೋದ್ರು. ಆ್ಯಂಡ್ ಚಂದ್ರಪ್ರಭಾ ಮೇ ಬಿ ಕೊನೆಗೆ ಸ್ವಲ್ಪ ಕ್ಲೋಸ್ ಆಗ್ತಾ ಇದ್ದ, ಅವನು ಎಗರ್ಕಂಡ. ಕೆಲವರೆಲ್ಲ ಹೋಗಿದ್ದಾರೆ, ಬಟ್ ತುಂಬ ಕ್ಲೋಸ್ ಆದರು ಅಂತ ಹೇಳಿಕಲ್ಲ. ಜಸ್ಟ್ ಇದನ್ನ ಕಾಮಿಡಿ ರೂಪದಲ್ಲಿ ತೊಗೊಬೇಕಷ್ಟೇ. ಓಕೆ, ಇದಾದಮೇಲೆ ಅಶ್ವಿನಿ ಹೇಳುವಂಥದ್ದು ಅವನೇ ಹೇಳಿದ್ದಾಣ ಅಲ್ಲಿ ಆ ರೂಮಲ್ಲಿ 3 ಬಾಗಿಲಿದೆ, ಒಳ್ಳೇದಲ್ಲ ಅನ್ನೋ ರೀತಿಯಲ್ಲಿ. ಇದೊಂಥರ ರೂಮ್ ಒಂದು 3 ಬಾಗಿಲು ಅನ್ನೋ ರೀತಿಯಲ್ಲಿ 3 ಬಾಗಿಲಿದ್ರೆ ಒಳ್ಳೇದಾ ಕೆಟ್ಟದ್ದಾ ಅಂತ ನನಗಂತೂ ಗೊತ್ತಿಲ್ಲಪ್ಪ. ಓಕೆ, ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದಾದಮೇಲೆ ಗಿಲ್ಲಿ ಹೇಳುವಂಥದ್ದು ಅಶ್ವಿನಿ ಮೇಡಮ್ ಆಚೆ ಹೋಗ್ತೀನಿ ಅಂತ ನಿಂತಿದ್ರು, ಅದಕ್ಕೆ ದೃಷ್ಟಿನೇ ಕಾರಣ ಅನ್ನೋ ರೀತಿಯಲ್ಲಿ. ಯಾವಾಗ ಜಾನ್ವಿಯವರು ದೃಷ್ಟಿ ತೆಗಿತಾರೆ ಅದಾದಮೇಲೆ ಅಶ್ವಿನಿ ಅವರು ಆ ಮನೆಯಿಂದ ಆಚೆ ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಅದಕ್ಕೆ ದೃಷ್ಟಿನೇ ಕಾರಣ ಅನ್ನೋ ರೀತಿಯಲ್ಲಿ ಗಿಲ್ಲಿ ಹೇಳ್ದ. ಕಾರಣನೋ ಬಿಡೋಣ ಗೊತ್ತಿಲ್ಲ, ಬಟ್ ರಘು ಅಂತೂ ಸರಿಯಾಗಿ ಕಾಟ ಕೊಟ್ಬಿಟ್ಟವನೇ. ಗಿಲ್ಲಿ ಕೊಟ್ಟಿರುವಂಥ ಕಾಟಕ್ಕೇ ಅವ್ರು ಆಚೆ ಹೋಗ್ತೀನಿ ಅನ್ನೋವಂಥದ್ದು ತಡ್ಕೊಳಕ್ಕಾಗ್ದೇನೆ. ಓಕೆ, ಇದಾದಮೇಲೆ ಸುದೀಪ್ ಸರ್ ಹೇಳಿರುವಂಥದ್ದು ಒಬ್ಬೊಬ್ಬರಿಗೆ ಆ ಒಂದು ದೃಷ್ಟಿ ತೆಗೆಯುವಂಥ ಒಂದು ಕಾರ್ಯಕ್ರಮ ನಡೆಸ್ತಿದ್ದಾರೆ ಅಲ್ಲಿ. ಅಲ್ಲಿ ಜಾನ್ವಿ ನೋಡ್ತಾ ಇದ್ದಾರೆ ನೀವು. ರಕ್ಷಿತಾ ಮತ್ತು ನಮ್ಮ ರಘು ಅವರಿಗೆ ದೃಷ್ಟಿ ಬೀಳಬಾರ್ದು ಯಾರ್ದು ಅನ್ನೋ ರೀತಿಯಲ್ಲಿ ಮೇ ಬಿ ದೃಷ್ಟಿ ತೆಗಿತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಬಟ್ ಇಲ್ಲಿ ರಕ್ಷಿತಾ ಹೇಳುವಂಥದ್ದು ಏನಕ್ಕೆ ತೆಗಿತಾ ಇದ್ದೀರಾ ಏನು ಅಂತ ಹೇಳಿಬಿಟ್ಟು ತೆಗೀರಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಅದು ಚೆನ್ನಾಗಿತ್ತು ಕಾಮಿಡಿಯಾಗಿ. ಸುಮ್ಮನೆ ತೆಗಿಯೋದಲ್ಲ, ರಘು ರಕ್ಷಿತಾಗೆ ದೃಷ್ಟಿ ಆಗದೆ ಇರಲಿಲ್ಲ, ಏನಕ್ಕೆ ಯಾವ ಕಾರಣಕ್ಕೆ ದೃಷ್ಟಿ ತೆಗಿತಾ ಇದ್ದೀರಾ ಅಂತ ಹೇಳ್ಬೇಕಂತೆ ಅವ್ರಿಗೆ ಗುಣಗಳ ಬಗ್ಗೆ. ತುಂಬ ಫನ್ ಆಗಿದೆ. ನಗು ಬಂದಿಲ್ಲ ಅಂದರೆ ಕೂಡ ನಗಲೇಬೇಕು, ಬಿಕಾಸ್ ಇದು ಸಂಡೇ ಫಂಡೇ ಅಲ್ವೇ. ನಿಮಗೇನು ಅನಿಸುತ್ತೋ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಪ್ರೋಮೋ ಬಗ್ಗೆ. ಆ್ಯಂಡ್ ಸೆಕೆಂಡ್ ಪ್ರೋಮೋ ಬಗ್ಗೆ ಇವಾಗಲೇ ಮಾತಾಡ್ಬಿಡ್ತೀನಿ, ಬಿಕಾಸ್ ಸೆಕೆಂಡ್ ಪ್ರೋಮೋ ಕೂಡ ಸಿಕ್ಕಿರೋದ್ರಿಂದ. ಆ್ಯಂಡ್ ಇಲ್ಲಿ ಒಬ್ಬರ ಮನಸ್ಸನ್ನು ನೋಯಿಸುವ ಅಪರಾಧ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಅಂದರೆ ಒಬ್ಬರನ್ನ ಮನಸ್ಸನ್ನು ನೋಯಿಸೋದು ಕೂಡ ಒಂದು ಅಪರಾಧ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಜೊತೆಗೆ ಇಲ್ಲಿ ಯಾರ ಮನಸ್ಸನ್ನು ನೋಯಿಸ್ತಾ ಇದ್ದಾರೆ ಅನ್ನೋದನ್ನ ಅಲ್ಲಿ ಬೋರ್ಡ್ ಮೇಲೆ ಬರೀಬೇಕಾಗುತ್ತೆ. ಕೊನೆಯಲ್ಲಿ ಯಾರಿಗೆ ಮ್ಯಾಕ್ಸಿಮಮ್ ಬಂದಿರುತ್ತೆ ಅವರ ಒಂದು ಫೋಟೋನ ತೊಗೊಂಡೋಗಿ ಬೆಂಕಿಲಿ ಹಾಕಬೇಕು ಅಂತ ಅನ್ಸುತ್ತೆ. ಓಕೆ, ಚಟುವಟಿಕೆ ನೋಡ್ತಾ ಇದ್ರೆ ಹಂಗೆ ಅನ್ನಿಸ್ತಾ ಇದೆ. ಅಲ್ಲಿ ನೋಡ್ತಾ ಇದ್ರೆ ಗಿಲ್ಲಿಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಅಲ್ಲಿ ಧನುವಾದ್ರಾಗಿರ್ಬೋದು, ಕಾವ್ಯ, ರಕ್ಷಿತಾ, ಸ್ಪಂದನ, ಜಾನ್ವಿ, ಅಶ್ವಿನಿ, ರಿಷಾ, ಧ್ರುವಂತ್, ಅಭಿಷೇಕ್, 9 ಜನ ಅಲ್ಲಿ ಗಿಲ್ಲಿಗೆ ಈ ಮನುಷ್ಯ ಅಲ್ಲಿ ಬೇರೆಯವ್ರನ್ನ ಮನಸ್ಸನ್ನು ನೋಯಿಸ್ತಾನೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಇವನು ಅಪರಾಧ ಮಾಡಿದ್ದಾನೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಅಶ್ವಿನಿ ಅಂತ ಬಂದಾಗ ಕೇವಲ ಒಬ್ಬರು, ಅದು ರಘು. ಇಷ್ಟು ಬೇಗ ಮನೆ ಚೇಂಜ್ ಆಗೋಯ್ತಾ ಅಂತ. ಅಂದರೆ ಗಿಲ್ಲಿನ ಒಂದು ರೀತಿನ ಟಾರ್ಗೆಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಏನಂತ ಅರ್ಥ ಆಗ್ತಿಲ್ಲ ನನಗೆ. ಯಾಕಂದರೆ ಗಿಲ್ಲಿ ಒಬ್ಬನಿನ ಬೇರೆಯವ್ರ ಮನಸ್ಸನ್ನು ನೋಯಿಸುವಂಥದ್ದು. ಆ್ಯಂಡ್ ಜಾನ್ವಿಗೆ ಕೇವಲ ಇಬ್ಬರು, ಒಂದು ರಾಶಿಕಾ ಅವರು, ಇನ್ನೊಂದು ಗಿಲ್ಲಿ, ಆ್ಯಂಡ್ ಇನ್ನೊಂದು ರಿಷಾ ಅವ್ರಿಗೆ ಸೂರಜ್ ಆ್ಯಂಡ್ ಮಾಳು ಅಷ್ಟೇ. ಅಶ್ವಿನಿ ಅವ್ರಿಗೆ ಓಬ್ಲಿ ರಘು ಮಾತ್ರ, ಅವ್ರು ಬೇರೆಯವ್ರಿಗೆ ನೋಯಿಸೇ ಇಲ್ಲ ಮನಸ್ಸನ್ನ. ಗಿಲ್ಲಿನೇ ಎಲ್ರಿಗೂ ನೋಯಿಸಿರೋವಂಥದ್ದ. ಎಂಥ ಮಾತು ಗುರು ಇದು. ಅವ್ನು ಮಾತಾಡೋ ಟೈಮಲ್ಲಿ, ಕಾಮಿಡಿ ಮಾಡೋ ಟೈಮಲ್ಲಿ ಕೂತ್ಕೊಂಡು ನಕ್ಕಿರೋಂಥ ಜನಗಳೆಲ್ಲನೂ ಸೇರ್ಕೊಂಡು ಅವನಿಗೆ ಈ ಥರ ಕೊಡ್ತಿದ್ದಾರಲ್ಲ, ಇದು ನ್ಯಾಯನಾ ಅಂತ. ಕಾವ್ಯ ಆದರೂ ಆಗಿರ್ಬೋದು, ರಕ್ಷಿತಾ ಆದರೂ ಆಗಿರ್ಬೋದು, ಸ್ಪಂದನ ಆದರೂ ಆಗಿರ್ಬೋದು, ಅವರಿಗೆಲ್ಲ ಏನು ಮಾಡಿದ್ದಾನೆ ಅವನು ಗಿಲ್ಲಿ, ನಿಜವಾಗ್ಲೂ ಅರ್ಥ ಆಗ್ತಿಲ್ಲಪ್ಪ. ಓಕೆ, ನಮ್ಮ ಯಾರು ಧನು ಆದ್ರಾಗಿರ್ಬೋದು, ಧ್ರುವಂತ್ ಆದ್ರಾಗಿರ್ಬೋದು, ಜೊತೆಗೆ ಜಾನ್ವಿ, ಅಶ್ವಿನಿ, ರಿಷಾ ಇವ್ರು ಕೊಟ್ಟರೆ ಓಕೆ. ಅಂಥವ್ರಿಗೆ ಗಿಲ್ಲಿ ಕಡೆಯಿಂದ ಏನು ಆಗಿದೆ ಅಂತ ಅರ್ಥ ಆಗ್ತಿಲ್ಲ ನನಗೆ. ಅದರಲ್ಲೂ ಮುಖ್ಯವಾಗಿ ಕಾವ್ಯ, ರಕ್ಷಿತಾ ಯಾಕೆ ಗಿಲ್ಲಿನ ಟಾರ್ಗೆಟ್ ಮಾಡ್ತಿದ್ದಾರೆ? ಓಕೆ, ಒಂದು ಒಳ್ಳೆ ಗೇಮ್ ಅಂತೂ ಸ್ಟಾರ್ಟ್ ಆಗಿದೆ. ಗಿಲ್ಲಿ ಅರ್ಥ ಮಾಡ್ಕೊಬೇಕು ಏನು ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ ಅಶ್ವಿನಿ, ರಘು ಓಕೆ ಮಾತ್ರ ಒಂದೊಂದ್ರಾಗೆ. ಧನು ಹೇಳ್ತಾರೆ ಒಬ್ಬರನ್ನ ಕೆಳಗಡೆ ಹಾಕಿನೇ ಅವ್ನು ಕಾಮಿಡಿ ಮಾಡುವಂಥದ್ದು ಅನ್ನೋ ರೀತಿನ ಹೇಳ್ತಿದ್ದಾರೆ. ನನಗೆ ಗೊತ್ತಿರೋಂಗೆ ಒಬ್ಬನ ಕೆಳಗಡೆಗೆ ಹಾಕಿ ಕೆಲವು ಟೈಮಲ್ಲಿ ಅವನು ಜಾಸ್ತಿ ಮಾತಾಡಿರ್ಬೋದು, ಬಟ್ ಕೆಳಗಡೆಗೆ ಹಾಕಿ ಆ ಥರ ಎಲ್ಲ ಮಾಡಿಲ್ಲ. ಇಲ್ಲಿನೇ ಒಪ್ಕೊಳ್ಳೋಂಥದ್ದು ಏನು ಅಂತಂದರೆ, ನಾನು ಕಾಮಿಡಿ ಮಾಡ್ತೀನಣ್ಣ, ಬಟ್
ಕೆಲವೊಂದು ಮಾತುಗಳನ್ನು ಕೂಡ ಹೇಳ್ತೀನಿ. ಬಟ್ ಅದು ಏನಿದೆಯಲ್ಲ ಅವರಲ್ಲಿರುವಂಥದ್ದನ್ನೇ ಹೇಳ್ತೀನಿ ಹೊರತು ನಾನು ಯಾವುದೂ ಕೂಡ ಎಲ್ಲಿಂದನೂ ಬೇರೆ ಕಡೆ ಅಂತಂದು ಹೇಳಲ್ಲ. ಅದು ಅವ್ರ ಹತ್ರ ಏನು ಮಾಡ್ತಿದ್ದಾರೆ ಅದನ್ನು ಕಾಮಿಡಿ ರೂಪದಲ್ಲಿ ಹೇಳ್ತೀನಿ. ಬಟ್ ಕೆಳಗಡೆಗೆ ಹಾಕಂತೂ ನಾನು ಮಾಡಲ್ಲ ಅಂತ ಅಲ್ಲಿ ಗಿಲ್ಲಿ ಹೇಳ್ದ. ಅದಾದಮೇಲೆ ಅಶ್ವಿನ್ ಹೇಳುವಂಥದ್ದು, ನನ್ನನ್ನು ಕುಗ್ಸ್ಬೋದು ಅನ್ನೋ ಸ್ಟ್ರಾಟಜಿ ತಿಳ್ಕೊಂಡು ಅವನು ನನ್ನ ಮೇಲೆ ಅದನ್ನು ಪ್ಲೇ ಮಾಡ್ತಿರ್ತಾನೆ ಅಂತ ಹೇಳ್ತಿದ್ದಾನೆ. ಓಕೆ, ಇವಾಗ ಆಟ ಅಂತ ಬಂದಮೇಲೆ ನೀವು ಕುಗ್ತೀರಾ ಅಂತಂದರೆ ಕುಗ್ಸೋವಂಥ ಪ್ರಯತ್ನ ಮಾಡೇ ಮಾಡ್ತಾರೆ. ಅಂದರೆ ಅವ್ನು ಕುಗ್ಸೋದ್ರಲ್ಲಿ ಫೇಮಸ್ ಆಗಿದ್ದಾನೆ. ಆ ಒಂದು ಕುಗ್ಸೋವಂಥದ್ದು ಏನಿದೆಯಲ್ಲ ಅದನ್ನು ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂತ. ಇದು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಅಶ್ವಿನಿ ಅವರು. ಒಂದು ರೀತಿಯಲ್ಲಿ ಗಿಲ್ಲಿ ಒಂದು ಕುಗ್ಗಿಸ್ತಾನಲ್ಲ ಅದಕ್ಕೆ ಸೋತಿದ್ದಾರೆ ಅಂತಲೇ ಹೇಳ್ಬೋದು. ಮೊನ್ನೆ ಟಾಸ್ಕಲ್ಲೇ ಗೊತ್ತಾಯಿತು. ಓಕೆ, ಅವನೇನು ಆಡಕ್ಕೆ ಬಂದಿದ್ದಾನೆ ಇವಾಗ ಬಿಗ್ ಬಾಸ್ ಮನೆ ಅಂತ ಬಂದಮೇಲೆ ಒಬ್ಬರನ್ನ ಕುಗ್ಸ್ಬೇಕಾಗುತ್ತೆ, ಡಿಮೋಟಿವೇಟ್ ಮಾಡಬೇಕಾಗುತ್ತೆ. ಅವ್ರನ್ನ ಹಿಂದೆ ಹಾಕಿ ಮುಂದೆ ಹೋಗಬೇಕಾಗುತ್ತೆ. ಅಂಥದ್ರಲ್ಲಿ ನೀವು ಕುಗ್ಗಿಸ್ತಾನೆ, ಹಾಗೆ ಮಾಡ್ತಾನೆ, ಹೀಗೆ ಮಾಡ್ತಾನೆ ಕಂಪ್ಲೇಂಟ್ ಅಂತ ಹೇಳೋದಕ್ಕಿಂತ ಮುಂಚೆ ತಾವು ಯಾವ ಒಂದು ಗಟ್ಟಿಯಾಗಿ ನಿಂತ್ಕೊಂಡಿದ್ದೀರ ಅನ್ನೋದು ಮುಖ್ಯ ಆಗುತ್ತೆ. ಅದಾದಮೇಲೆ ಕಾವ್ಯ ಹೇಳುವಂಥದ್ದು, ಅವನು ಅವರ ಹೆಸರನ್ನ ತೊಗೊಂಡು ಬೇರೆ ಹೆಸರನ್ನ ತೊಗೊಂಡು ರೇಗಿಸೋದನ್ನು ನೋಡಿದ್ದೀನಿ, ಜೊತೆಗೆ ಅವರು ಪರ್ಸ್ನಲಿ ಹರ್ಟ್ ಆಗಿರೋದನ್ನು ನೋಡಿದ್ದೀನಿ ಅಂತ ಹೇಳ್ತಿದ್ದಾರೆ. ನಾನು ಹೇಳುವಂಥದ್ದು ಕಾವ್ಯ ಅವರಿಗೆ, ನಿಮಗೆ ಗಿಲ್ಲಿ ರೇಗಿಸುವಂಥದ್ದು ಇಷ್ಟ ಆಗಿಲ್ಲ ಅಂದರೆ ಡೈರೆಕ್ಟಾಗಿ ಸುದೀಪ್ ಅವ್ರ ಮುಂದೆ ಹೇಳಿಬಿಡಿ. ಬಿಕಾಸ್ ನೀವು ಆಲ್ರೆಡಿ ಹೇಳಿದ್ದೀರ ರೇಗಿಸುವಂಥದ್ದು ಇಷ್ಟ ಆಗಲ್ಲ ಗಿಲ್ಲಿ, ಹಾಗೆ ಹೀಗೆ ಎಲ್ಲ ಮಾತಾಡಿದ್ದೀರ. ಅದನ್ನು ಡೈರೆಕ್ಟಾಗಿ ಸುದೀಪ್ ಅವ್ರ ಮುಂದೆ ನನಗೆ ರೇಗಿಸುವಂಥದ್ದೇ ಇಷ್ಟ ಆಗಲ್ಲ, ನನಗೂ ಸುಮಾರು ಟೈಮಲ್ಲಿ ಹರ್ಟ್ ಆಗಿದೆ ಅಂತೇಳಿ ನೀವು ಬೇರೆಯವ್ರ ಮೇಲೆ ಹಾಕಿ ಏನಕ್ಕೆ ಮಾತಾಡ್ತೀರಾ? ನಿಮ್ಗೆ ಗಿಲ್ಲಿ ಕಂಡ್ರೆ ಆಗಲ್ಲ ಅಂತಂದರೆ ಅವನಿಂದ ದೂರ ಇದ್ಬಿಡೋದು ಬೆಟ್ರು. ಆಮೇಲೆ ಗಿಲ್ಲಿ ಕೂಡ ಅಷ್ಟೇ ಸುಮಾರು ಟೈಮಲ್ಲಿ ಅವರಿಂದ ಪದೇ ಹೋಗುವಂಥದ್ದು ಎಲ್ಲೋ ಸರಿಯಲ್ಲ ಅಂತ ನಾನು ಆಲ್ರೆಡಿ 2-3 ವಿರೋಧ ಹೇಳಿದ್ದೀನಿ. ಅವ್ನು ಗೇಮ್ ಕಡೆಗೆ ಫೋಕಸ್ ಮಾಡಬೇಕು. ಈ ವಂಶದ ಕುಡಿಯೋದ್ರಾಗಿರ್ಬೋದು, ಯಾರೋ ಕಾವ್ಯ ಆಗಿರ್ಬೋದು, ಬಿಟ್ಬಿಟ್ಟು ಅವ್ನು ಆಟ ಆಡಬೇಕು. ಅವನು ಅಟ್ಲೀಸ್ಟ್ ಈ ಒಂದು ಎಪಿಸೋಡ್ ಆದಮೇಲೆ ಅಂದರೆ ಅಟ್ಲೀಸ್ಟ್ ಮುಂದೆ ಕಲ್ಕೊಂತ ಅನ್ಕೊತೀನಿ. ಬಿಕಾಸ್ ಏನಂದರೆ ಅವ್ರ ಜೊತೆಗಿದ್ದವರೇ ಅವರಿಗೆ ಒಂದು ರೀತಿಯಲ್ಲಿ ಇವಾಗ ಶತ್ರು ಆಗೋ ರೀತಿಯಲ್ಲಿ ಕಾಣಿಸ್ತಿದ್ದಾರೆ. ಅದನ್ನು ರಕ್ಷಿತಾನು ಅಷ್ಟೇ ಮೊನ್ನೆ ಮಾತ್ರ ಹೇಳ್ತಾರೆ, ಅದಕ್ಕಿಂತ ಮುಂಚೆ ಹೇಳಲ್ಲ. ಆಮೇಲೆ ಇವ್ರದೆಲ್ಲ ಏನು ಪ್ರಾಬ್ಲಮ್ ಗೊತ್ತಾ, ಅವ್ನು ಕಾಮಿಡಿ ಮಾಡೋ ಟೈಮಲ್ಲಿ ಎಲ್ಲರೂ ಕೂತ್ಕೊಂಡು ನಗ್ತಾರೆ. ಅದಾದಮೇಲೆ ಅವ್ನು ಮಾಡಿರೋಂಥ ತಪ್ಪು ಹಾಗೆ ಹೀಗೆ ಅಂತ ಹೇಳ್ತಾರೆ. ಒಂದು ಎಪಿಸೋಡಲ್ಲಿ ಲಾಸ್ಟ್ ಸೀಸನ್ ಅಂತ ಅನಿಸುತ್ತೆ. ಆ ಟೈಮಲ್ಲಿ ಒಬ್ಬರ ಬಗ್ಗೆ ಕಾಮಿಡಿ ಮಾಡಿದಾಗ ಅವ್ರ ಜೊತೆನೇ ಕೂತ್ಕೊಂಡು ನಗಾಡೋದಂಥವ್ರು ಅವ್ರ ಬಗ್ಗೆ ಮಾತಾಡ್ತಾರೆ. ನಿಮಗೆ ಆ ವ್ಯಕ್ತಿ ಮಾಡೋವಂಥದ್ದು ಇಷ್ಟ ಆಗ್ತಿಲ್ಲ ಅಂತಂದರೆ ಅವ್ನ ಎದುರುಗಡೆ ಕೂತ್ಕೊಳ್ಳೋಕೆ ಹೋಗಬೇಡಿ ನೀವು. ಇವ್ ಕೆಟ್ಟದಾಗಿ ಮಾಡ್ತಾನೆ ಗುರು ಕಾಮಿಡಿ, ಅಂದರೆ ಬೇರೆಯವ್ರಿಗೆ ಕೆಳಗಡೆ ಹಾಕ್ಬಿಟ್ಟು ಕಾಮಿಡಿ ಮಾಡ್ತಾನೆ ಅಂತಂದಾಗ ನೀವಲ್ಲಿ ಕೂತ್ಕೊಳ್ಳೋಕೆ ಹೋಗ್ಬೇಡಿ. ಏನು ಕೂತ್ಕೊತೀರಾ? ನಗಾಡೋ ಟೈಮಲ್ಲೆಲ್ಲ ನಗಾಡ್ತೀರಾ. ಅದಾದಮೇಲೆ ಇಲ್ಲಿ ಬಂದುಬಿಟ್ಟು ಅವ್ನು ಮಾಡೋವಂಥದ್ದು ಹರ್ಟ್ ಆಗುತ್ತೆ, ಹಿಂಗಾಗುತ್ತೆ, ಹಂಗಾಗುತ್ತೆ. ಇದು ಯಾವುದು ಹಿಪೋಕ್ರಸಿ ಇದು? ಹರ್ಟ್ ಆಗುತ್ತೆ ಅಂದರೆ ಇಲ್ಲಿ ಕೂತ್ಕೊಳ್ಳೋಕೆ ಹೋಗ್ಬೇಡಿ. ಇವ್ನು ಕಾಮಿಡಿ ಶುರು ಮಾಡಿದಾಗ್ರು ಇವನು ಬೇಡ ಇವ್ನು ಕೆಡಿಸ್ಕೊಳ್ಳೋದು ಬೇಡ, ಎದ್ದೋಗ್ಬಿಡಿ ನೀವು. ಅಲ್ಲಿ ನಗಾಡ್ತೀರ. ಮತ್ತೆ ಎಲ್ಲರೂ ಕೂಡ ಅಷ್ಟೇ, ಕಾವ್ಯ, ರಕ್ಷಿತಾ, ಸ್ಪಂದನ, ಜಾನ್ವಿ, ಅಶ್ವಿನಿ, ರಿಷಾದ್ರು ಆಗಿರ್ಬೋದು, ಇನ್ಕ್ಲೂಡಿಂಗ್ ಧ್ರುವಂತ್, ಇವರೆಲ್ಲ ಜೊತೆಗೆ ಕೂತ್ಕೊಂಡು ನಗಾಡ್ತಾರೆ. ಅವಾಗ ಗೊತ್ತಾಗಿಲ್ವಾ ಅವ್ನು ಮಾಡೋವಂಥದ್ದು ಸರಿಯಲ್ಲ ಅಂತ ಹೇಳ್ಬಿಟ್ಟು? ಇದಾದಮೇಲೆ ಗಿಲ್ಲಿ ಸ್ಟೇಟ್ಮೆಂಟ್ಗಳು ಏನು ಹೇಳ್ತೀನಿ ಅಂದರೆ, ನಿಮ್ಮ ಬಗ್ಗೆ ಇರೋ ಸತ್ಯನೇ ಹೇಳ್ತೀನಿ ಹೊರತು ನಾನು ಕಾಮೆಂಟ್ ರೂಪದಲ್ಲಿ ಹೇಳ್ತೀನಿ, ಕೆಳಗಿಟ್ಟು ಮಾತಾಡೋದಲ್ಲ, ಅದು ಇರೋ ಸತ್ಯನೇ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ. ಅಗೇನ್ ಅದೇನೆ, ಅವ್ರು ಏನಿದ್ದಾರೆ ಕಂಟೆಸ್ಟೆಂಟ್ಗಳು ಅವರ ಒಂದು ವ್ಯಕ್ತಿತ್ವನ ಈಗ ನಾಮಿನೇಷನಲ್ಲಿ ಕೊಡ್ತಾರಲ್ಲ, ಅವ್ರು ಹಂಗೆ ಇವ್ರು ಹಿಂಗೆ ಅಂತ, ಅದನ್ನೇ ಒಂದು ರೀತಿ ಕಾಮಿಡಿ ರೂಪದಲ್ಲಿ ಹೇಳ್ತಾನೆ. ಅದನ್ನು ಅರ್ಥ ಮಾಡ್ಕೊಬೇಕು ಅಷ್ಟೇ ಅವರು. ಧ್ರುವಂತ್ ಬಗ್ಗೆ ಒಂದು ಎಪಿಸೋಡಲ್ಲಿ ಹೇಳ್ದ ಅವನು, ಮಲ್ಲಮ್ಮನ ಬಗ್ಗೆ ಆದ್ರಾಗಿರ್ಬೋದು, ಅವ್ರು ಹೋಗಿರೋದ್ರ ಬಗ್ಗೆ ಆದ್ರಾಗಿರ್ಬೋದು, ಅವ್ರು ಹೋದ್ಮೇಲೆ ಅವ್ರನ್ನ ನೆನೆಸ್ಕೊಂಡಿಲ್ಲ ಒಂದಿನ ಅನ್ನೋಂಥದ್ದಾಗಿರ್ಬೋದು, ಅದ್ರಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಧ್ರುವಂತ್ ಮಲ್ಲಮ್ಮನ್ನ ಯೂಸ್ ಮಾಡ್ಕೊಂಡ ಅಂತ. ಹೊರಗಡೆ ನಾವೇನು ಮಾತಾಡ್ತೀವಿ ಅದನ್ನು ಕಾಮಿಡಿ ರೂಪದಲ್ಲಿ ಅವ್ನು ಹೇಳ್ದ, ಅಲ್ಲಿಂದ ಅವನು ಹುರ್ಕೊಂಡ. ಅಷ್ಟೇ ಮ್ಯಾಟ್ರು. ಯಾವ ರೀತಿನ ಹೇಳಬೇಕು ಅವನು ಗಿಲ್ಲಿ, ಕಾಮೆಂಟ್ ರೂಪದಲ್ಲಿ ಹೇಳ್ತಾನೆ ಅಷ್ಟೇ. ಅದನ್ನೇ ಇವರು ಸೀರಿಯಸ್ ಆಗಿ ತಗೊಂತಿದ್ದಾರೆ. ಅದೇ ಹೇಳ್ತಾನಲ್ವ, ಅವತ್ತೊಂದಿನ ಎಪಿಸೋಡಲ್ಲಿ ಹೇಳಿದ್ದೆ ನಾನು, ಯಾವುದನ್ನೇ ಆಗಲಿ ಅದನ್ನು ಸೀರಿಯಸ್ ಆಗಿ ಹೇಳಿದ್ರೆ ಅದು ಸೀರಿಯಸ್ ಗೊತ್ತಾಗಲ್ಲ. ಅದನ್ನು ಒಂದು ರೀತಿಯಲ್ಲಿ ಕಾಮಿಡಿದಲ್ಲಿ ಹೇಳಿದ್ರೆ, sarcastic ಆ್ಯಂಡ್ ಸಟೈರ್ ಕಾಮಿಡಿದಲ್ಲಿ ಹೇಳಿದ್ರೇ ಅದು ನೋವಾಗುವಂಥದ್ದು. ಅದು ಇವಾಗ ಆಗ್ತಿದೆ ಎಲ್ರಿಗೂ ಕೂಡ. ಓಕೆ, ಇದಾದಮೇಲೆ ಅವನು ಕೆಲವರು ಮೂಲೆಯಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ನೀವು ಮೂಲೆಯಲ್ಲಿ ಕೂತ್ಕೊಂಡಿದ್ದು ನೋಡಿದ್ದು ಏನಾದರೂ ನೋಡಿದ್ರೆ, ಅವ್ರು ಮಾತಾಡೋದನ್ನ ನೋಡಿದ್ರೆ ಹೊರಗಡೆ ಹೋದ್ಮೇಲೆ ನೀವೇ ಬೇಜಾರು ಮಾಡ್ಕೊತೀರಾ ಅಂತ. ಬಿಕಾಸ್ ಸುಮಾರು ಜನ ಮಾತಾಡ್ತಾರೆ. ಬಟ್ ಇವನೇನು ಮಾತಾಡ್ತಾನೆ, ಹಿಂದೆ ಮಾತಾಡೋದನ್ನು ಬಿಟ್ಟು ಡೈರೆಕ್ಟಾಗೆ ಮಾತಾಡ್ತಾನೆ ಅಷ್ಟೇ. ಇವರು ಹಿಂದೆ ಮಾತಾಡೋದು ಗೊತ್ತಾಗ್ತಾ ಇಲ್ಲ, ನೋವಾಗ್ತಾ ಇಲ್ಲ. ಬಟ್ ಇವ್ನು ಡೈರೆಕ್ಟಾಗಿ ಹೇಳ್ತಿದ್ದಾನೆ, ಅದಕ್ಕೋಸ್ಕರ ನೋವಾಗ್ತಿದೆ. ಅದು ಬಿಟ್ಟು ಇದೇನೂ ಇಲ್ಲ ಅಂತ ನನಗೆ ಅನ್ಸುತ್ತಪ್ಪ. ಓಕೆ, ಇದ್ದಂಗೆ ಹೇಳ್ತೀನಿ, ಅದಕ್ಕೆ ನಿಮಗೆ ಹಂಗೆ ಅನ್ನಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾನೆ. ಅದೇ ಹೇಳಿದ್ನಲ್ವಾ, ಕೆಲವರು ಹಿಂದೆ ಮಾತಾಡ್ತಾರೆ, ಇವನು ಡೈರೆಕ್ಟಾಗಿ ಹೇಳ್ತಿದ್ದಾನೆ. ಅದಕ್ಕೆ ಇವರಿಗೆ ಸ್ವಲ್ಪ ನೋವಾಗ್ತಿದೆ. ಓಕೆ, ಒಪ್ಕೊಳ್ಳೋಣ, ಕೆಲವು ಟೈಮಲ್ಲಿ ಜಾಸ್ತಿ ಓವರಾಗಿ ಅನಿಸ್ಬೋದು ನಿಮಗೆ. ಬಟ್ ನಿಮ್ದೇನಿದೆ ಅದನ್ನು ಅವನ್ನ ಟ್ಯಾಕಲ್ ಮಾಡಬೇಕು. ಹೆಂಗೆ ಟ್ಯಾಕಲ್ ಮಾಡಬೇಕು? ಉತ್ತರಗಳನ್ನ ಕೊಡೋವಂಥ ರೀತಿಯಲ್ಲಿ. ನಿಮಗೆ ಅವ್ನಿಗೆ ಮಾತಾಡೋವಂಥದ್ದು ಇಷ್ಟ ಇಲ್ವಾ, ಅವ್ನಿಗೆ ಮಾಡೋವಂಥ ಕಾಮಿಡಿ ಇಷ್ಟ ಇಲ್ವಾ, ಅವ್ನ ಜೊತೆ ಕೂತ್ಕೋಬೇಡಿ. ಅವ್ನು ಕಾಮಿಡಿ ಮಾಡೋ ಇದರಲ್ಲಿ ಕೂತ್ಕೋಬೇಡಿ. ಅಲ್ಲಿ ನೀವು ಯಾಕೆ ಎಂಟರ್ಟೈನ್ಮೆಂಟ್ ಅನ್ನೋ ರೀತಿಯಲ್ಲಿ ತಗೊಂತೀರ? ಆ ಟೈಮಲ್ಲಿ ಬೇರೆ ಟೈಮಲ್ಲಿ ಮಾತಾಡಿದ್ರೆ ಅವ್ನು ಮಾಡೋವಂಥದ್ದು ಅಪರಾಧ, ನೋವು, ಹಾಗೆ ಹೇಗೆ ಅಂತ ಮಾತಾಡ್ತೀರಿ. ನನಗೆ ಇದೆಲ್ಲ ಸರಿ ಅಂತ ಅನಿಸ್ಲಿಲ್ಲ. ಗಿಲ್ಲಿ ಅಂತ ಬಂದಾಗ ಇವತ್ತಿಂದ ಅಥವಾ ಇವತ್ತಿನ ಎಪಿಸೋಡ್ ಆದಮೇಲೆ ಸ್ವಲ್ಪ ಅವ್ನು ಹುಷಾರಾಗಬೇಕಾಗುತ್ತೆ. ಇಲ್ಲಿ ಯಾರಿಗೂ ಕೂಡ ಅಲ್ಲ. ಅವನ ವಿರುದ್ಧನೇ ನಿಂತ್ಕೊಂಡಿರೋವಂಥದ್ದು ಅವ್ನು ಸುತ್ತಮುತ್ತ ಇದ್ದಂಥವ್ರೇ. ಇವಾಗ ಕಾಂಪಿಟೇಷನ್ ತುಂಬ ಸ್ವಲ್ಪ ಬಿಸಿ ಆಗಿದೆ. ಇನ್ನು ಮುಂದೆ ಎಚ್ಚೆತ್ಕೊಬೇಕು ಅಂತ ನನಗನ್ಸುತ್ತೆ. ಸದ್ಯಕ್ಕಿರೋ ಮಟ್ಟಿಗೆ ಗಿಲ್ಲಿನ ಸ್ವಲ್ಪ ಸ್ಟಾಪ್ ಮಾಡೋದು ಕಷ್ಟನೇ ಇರ್ಬೋದು. ಬಟ್ ಯಾವಾಗ ಯಾವ ರೀತಿಯಲ್ಲಿ ಟೈಮ್ಗಳು ಚೇಂಜ್ ಆಗ್ತವೆ ಅನ್ನೋದು ಗೊತ್ತಾಗಲ್ಲ. ಓಕೆ, ಅದನ್ನು ಗಿಲ್ಲಿ ಅರ್ಥ ಮಾಡಿಕೊಂಡು ನಾವು ಇಂಡಿವಿಜುವಲ್ ಗೇಮ್ ಮಾಡಬೇಕು. ಈ ಕಾವು, ವಂಶದ ಕುಡಿ, ಅದು ಇದು ಎಲ್ಲ ಸೈಡಿಗೆ ಬಿಟ್ಟು
ಸೊ ಇಂಡಿವಿಜುವಲಾಗಿ ಆಡಿದ್ರೆ ಬೆಟರ್ ಆಗಿರ್ತಾನೆ ಅಂತ ಅನಿಸುತ್ತಪ್ಪ. ಓಕೆ, ಸೊ ನೋಡೋಣ ಏನೇನಾಗುತ್ತೆ ಅಂತ. ಸದ್ಯಕ್ಕೆ ಹಿಡಿದಷ್ಟೇ, ಮುಂದಿನದಲ್ಲಿ ಸಿಗೋವರೆಗೂ ಟಾಟಾ, ಬೈ ಬಾಯ್.